ಇದು ಚೈತ್ರ ಅವ್ರ ಮನೆ ಪಕ್ಕನೇ ಇರುವಂಥ ಪರ್ಸನ್ ಇದು ನೋಡಿ. ರೋಮಿಯೋ ಮತ್ತು ಜೂಲಿಯಟ್ ನಿಂತಿದ್ದಾರೆ ಇಲ್ಲಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ 1 ಮಂತ್ ಆದಮೇಲೆ ಈ ಲಾಗ್ ಸ್ಟಾರ್ಟ್. ಎಸ್, ಆಫ್ಟರ್ 2 ಮಂತ್ ಆದಮೇಲೆ ಒಟ್ಟಿಗೆ ಲಾಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾವಿವತ್ತು ಬೆಂಗಳೂರಲ್ಲಿ ನ್ಯಾಷನಲ್ ಪಾರ್ಕಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಇವತ್ತು ಟ್ಯೂಸ್ಡೇ ಆದ ಕಾರಣ ಕ್ಲೋಸ್ ಆಗಿತ್ತು. ಹಂಗೆ ನಾವು ಸಡನ್ನೇ ಮೈಸೂರು ಪ್ಲ್ಯಾನ್ ಮಾಡಿದ್ವಿ. ನಮ್ಮ ಮೈಸೂರು ಪ್ಲ್ಯಾನ್ ಹೆಂಗಿತ್ತು ಅಂತ ಹೇಳಿದರೆ, ಇನ್ನೇನು ಟ್ರೈನ್ ಹೊರಡೋಕ್ಕೆ 10 ನಿಮಿಷ ಅಂತಿದ್ರೆ ನಾವು 11:28ಕ್ಕೆ ಟ್ರೈನ್ ಬುಕ್ ಮಾಡಿ 11:30ಗೆ ರಪ್ಪ ಓಡ್ಕೊಂಡು ಬಂದು ಎಸ್ 11:30 ಟ್ರೈನಿಗೆ ಹಾರ್ಕೊಂಡು ಬಂದಿದ್ದೀವಿ. ತುಂಬ ಸುಸ್ತಾಯಿತು. ಒಂದು ಕಡೆಯಿಂದ ಮೈಸೂರಿಗೆ ಹೋಗುವ ಎಕ್ಸೈಟ್ಮೆಂಟ್ ಇದ್ದರೆ, ಇನ್ನೊಂದು ಕಡೆಯಿಂದ ಸುಸ್ತಾಗಿ ಫೈನಲಿ ಟ್ರೈನ್ ಹಿಡ್ದಿರೋ ಖುಷಿನೇ ಬೇರೆ ಇದೆ. ಸೊ ಈಗೇನೆ ನಮ್ಮ ವ್ಲಾಗ್ ವಾಚ್ ಮಾಡ್ತಾಯಿರಿ. ಎಂತ ಮಾತಾಡೋದು ಗೈಸ್, ತುಂಬ ಸುಸ್ತಾಯಿತು. ನಾವು ಕೊನೆಯ ಮೂಮೆಂಟಲ್ಲಿ ನಮಗೆ ಇನ್ನೇನು ಟ್ರೈನ್ ಸಿಗೋದು, ಇನ್ನು ಬಸ್ ಸಿಗತ್ತೆ ಅಂತೇಳಿ ನಾವು ಆ ಥರ ಅಂದ್ಕೊಂಡಿರೋ. ಪಾಪ ಎಲ್ಲ ನಮಗೆ ದಾರಿ ತೋರಿಸಿದ್ರು. ಹೌದು, ಆಟೋದವರೆಲ್ಲ ನಮಗೆ ರೋಡು ಗೊತ್ತಿರಲಿಲ್ಲ, ಆದರೆ ಬೇಗ ರೀಚ್ ಆಗೋಕ್ಕೆ ಟ್ರೈನಿಗೆ. ಸೊ ನಮ್ಗೆ ಅಲ್ಲೋಗಿ ಅಂತೆಲ್ಲ ಗೈಡ್ ಮಾಡಿದ್ರು. ಸೊ ನಾವೀಗ ಟ್ರೈನಲ್ಲಿ ಇದ್ದೀವಿ. ಹೇಗಾಗ್ತಿದೆ ಜರ್ನಿ ಹೇಗಾಗ್ತಿದೆ? ಖುಷಿ ಆಗ್ತಿದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಟ್ರೈನಲ್ಲಿ ಹೋಗ್ತಾಯಿದ್ವಿ. ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಇದು. ಬಸ್ಸಲ್ಲಿ ಹೋದ್ರೆ ಲೇಟ್ ಆಗುತ್ತೆ. ಈ ಥರನೇ ಇರಬೇಕು, ಪ್ಲ್ಯಾನ್ ಮಾಡೋದು ಹೋಗ್ಬೇಕು. ಪ್ಲ್ಯಾನ್ ಮಾಡಿ ಹೋದರೆ ಯಾವುದು ಅಲ್ವಾ? ನಾವು ಮೈಸೂರಿಗೆ ಹೋಗ್ತೀವಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅದು ಕೇವಲ ಎಷ್ಟು 10 ಮಿನಿಟ್ಸಲ್ಲಿ ಯೋಚನೆ ಮಾಡಿರೋದು. ನಾವು ಯಾವಾಗ ಪ್ಲ್ಯಾನ್ ಮಾಡಿರ್ತೀವೋ ಆ ಪ್ಲ್ಯಾನ್ ಯಾವತ್ತು ವರ್ಕ್ ಹೋಗೇ ಆಗುತ್ತೆ. ಹೌದು, ಏನು ಹೇಳ್ತೀಯಾ? ಎಸ್ ಎಕ್ಸಾಕ್ಟ್ಲಿ. ಜನ ಎಲ್ಲ ಈ ಥರ ನೋಡ್ತಿದ್ದಾರೆ ನಮ್ಮನೆ. ಹೌದು, ಜನ ಎಲ್ಲ ವಿಚಿತ್ರ ಥರ ನೋಡ್ತಾ ಇದ್ದಾರೆ. ಅಲ್ಲೆಲ್ಲ ನೋಡಿದ್ರೆ ನಮ್ಮನೆ ನೋಡ್ತಿದ್ದಾರೆ. ನಾಚಿಗೆ ಅಂತಕ್ಕೆ. ಹೌದು, ಎಂತ ಅದು ಯಾವುದಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ. ಎಂತ ಗೊತ್ತಾ ಗೈಸ್, ಆ್ಯಕ್ಚುಲಿ ನಾವು ಸೀಟ್ ಬುಕ್ ಮಾಡಿ ಬಂದ್ವಿ ಆಯಿತಾ. ನಮಗೆ ಎಲ್ಲಿ ಸೀಟು, ನಮ್ಗೆ ಯಾವುದು ಸೀಟ್ ಅಂತಲೇ ಗೊತ್ತಿಲ್ಲ. ನಾವು ಅದಕ್ಕೊಂದು ಬಾಗಿಲು ಸೈಡ್ ನಿಂತಿದ್ದೀವಿ. ಸೊ ಬಾಗಿಲು ಸೈಡ್ ನಿಂತ್ಕೊಂಡೆ, ಡೋರ್ ಸೈಡ್ ನಿಂತ್ಕೊಂಡೆ ಪ್ರಕೃತಿ ವೀಕ್ಷಣೆ ಮಾಡ್ತಾ ಇದ್ದೀವಿ. ನಮಗಿನ್ನ ನಮ್ಮ ಸೀಟ್ ಸಿಕ್ಕಿಲ್ಲ. ಮೇ ಬಿ ನಮಗೆ ಮೈಸೂರು ಬರೋವರೆಗೂ ಸೀಟ್ ಸಿಗಲ್ಲ ಅನಿಸುತ್ತೆ. ಸೊ ಅದಕ್ಕೆ ನಿಂತ್ಕೊಂಡೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಗಾಯ್ಸ್. ಇಲ್ಲಾಂದ್ರೆ ಇಲ್ಲೇ ಪಕ್ಕದಲ್ಲಿ 2 ಸೀಟ್ ಖಾಲಿ ಇದೆ, ಅಲ್ಲೇ ಕೂತ್ಕೊಂಡ್ರೆ. ಹೌದು, ಯಾಕಿಷ್ಟು ದಿವಸ ವೀಡಿಯೋನೇ ಮಾಡಿಲ್ಲ? ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ. ತುಂಬ ಕೆಲಸ ಎಲ್ಲ ಇತ್ತು. ಅಂದರೆ ಜಾಬ್ ಪ್ರೆಷರ್ ಜಾಸ್ತಿ ಆಗುವಾಗ ನನಗೆ ಟೈಮೇ ಸಿಗ್ತಾಯಿದ್ದಿಲ್ಲ ವಿಡಿಯೋ ಮಾಡೋಕ್ಕೆಲ್ಲ. ಸೊ ಹಂಗೆ ಇವತ್ತೊಂದು ದಿನ ಔಟಿಂಗ್ ಹೋಗೋಣ ರಜೆ ಹಾಕಿಂತೇಳಿ ಇವಾಗ ಲಾಗ್ ಮಾಡೋಣ ಅಂತೇಳಿ ಇವಾಗ ಸ್ಟಾರ್ಟ್ ಮಾಡಿ. ರಜೆ ಹಾಕಿರೋದಲ್ಲ, ಇರೋ ರಜೆನ ತಗೊಂಡು. ರಜೆ ಹಾಕಿರೋದಲ್ಲ, ನಿನ್ನೆ ರಜೆ ಇತ್ತು, ಅದನ್ನ ಇವತ್ತಿಗೆ ತಗೊಂಡ್ಬಿಟ್ಟು. ಹೌದೌದು, ಇವತ್ತೊಂದು ರಜೆ ಇತ್ತು ಗಾಯ್ಸ್. ಹಂಗೆ ಆ ರಜೆನ ಇವತ್ತು ತಗೊಂಡು ಚಾಲು ಮಾಡಿರೋದು. ಡೈಲಿ ಎಷ್ಟು ಆಫೀಸಿಗೆ ಹೋಗೋದಲ್ವ? ಡೈಲಿ ವರ್ಕ್ ಅಂತ ಸಾಕಾಗುತ್ತೆ. ಇವತ್ತೊಂದು ದಿನ ಜಾಲಿ ಮಾಡೋಣ ಅಂತ ರಜೆ ಹಾಕಿರೋದು. ಸೊ ಟ್ರೈನಲ್ಲಿ ಏನು ಗೊತ್ತಾ ಫ್ರೆಂಡ್ಸ್, ಟ್ರೈನಲ್ಲಿ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಯಾರಪ್ಪ ಇವರು ಇದು ಮೊಬೈಲ್ ಇಟ್ಕೊಂಡು ಈ ಥರ ವಿಚಿತ್ರ ಥರ ಮಾಡ್ತಾ ಇದ್ದಾರೆ ಅಂತ. ನೋಡಕ್ಕೊಮ್ಮೆ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಫೈನಲಿ ನಮಗೆ ಸೀಟ್ ಸಿಕ್ತು. ಆಮೇಲೆ ನಾವು ಚುರುಮುರಿ ತಗೊಂಡು ತಿಂದ್ಕೊಂಡು ಜರ್ನಿನ ಎಂಜಾಯ್ ಮಾಡ್ತಾ ಇದ್ವಿ. ಅಬ್ಬಾ, ಮೈಸೂರಿದು ವೆದರ್ ಅಂತೂ ಕೇಳಬೇಕಾ? ನೋಡಿ ಎಷ್ಟು ಗ್ರೀನರಿ ಅಂತೇಳಿ. ಬೆಂಗಳೂರಲ್ಲಿರುವ ನಾವು ಬಿಲ್ಡಿಂಗ್ಸ್ ನೋಡಿ ಸಾಕಾಗಿರುತ್ತೆ. ಒಂದು ಸರ್ತಿ ಗ್ರೀನರಿ ನೋಡುವಾಗ ಕಣ್ತುಂಬಿಸ್ಕೊಳ್ಳುವಾಗ ತುಂಬ ಖುಷಿಯಾಗುತ್ತೆ. ಏನಂತೀರ ಗಾಯ್ಸ್? ಫೈನಲಿ ನಾವು ಮೈಸೂರು ರೀಚ್ ಆದ್ವಿ.
ಇದೇ ನೋಡಿ ಮೈಸೂರು ಜಂಕ್ಷನ್ ಇದ್ದು ರೈಲ್ವೆ ಸ್ಟೇಷನ್ ಇದ್ದು ಔಟ್ಸೈಡ್ ಎಷ್ಟು ನೀಟಾಗಿದೆ, ಎಷ್ಟು ಚೆನ್ನಾಗಿದೆ ಆ್ಯಂಡ್ ಎಷ್ಟು ಸ್ಪೇಸ್ ಇದೆ ನೋಡಿ. ನನಗಂತೂ ತುಂಬ ಇಷ್ಟ ಆಯಿತು. ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಒಂದು ಆಟೋದಲ್ಲಿ ರೌಂಡ್ ಹಾಕಿದ್ದು ಏನು ಮಾಡೋದು ಅಂತ ಪ್ರೀ ಪ್ಲ್ಯಾನೇ ಇಲ್ಲ ನಮಗೆ. ಸೊ ಫಸ್ಟು ಊಟ ಮುಗಿಸ್ಕೊಳ್ಳೋಣ ಅಂತೇಳಿ ಒಂದು ಹೋಟೆಲ್ ಕಡೆ ಹೊರಟ್ವಿ. ಊಟ ಅಂತೂ ಭರ್ಜರಿಯಾಗೇ ಆಯಿತು. ಆಮೇಲೆ ಆಟೋ ಹತ್ಕೊಂಡು ಮ್ಯೂಸಿಯಂ ಕಡೆ ಹೊರಟ್ವಿ. ನಾವು ಫಸ್ಟ್ ವಿಸಿಟ್ ಮಾಡಿದ್ವಿ ಮ್ಯೂಸಿಕ್ ಇದು ಇನ್ಸ್ಟ್ರೂಮೆಂಟಲ್ ಇರೋ ಕಡೆಗೆ. ಇಲ್ಲಂತೂ ಎಂಟ್ರಿ ಫೀಸ್ 60 ರುಪೀಸ್. ಹೋಗಿದ್ದಕ್ಕೆ ವರ್ತಿಂತ ಅನಿಸ್ತು. ನೋಡಿ ನೀವೇ ವಿಡಿಯೋ ಹಾಕಿದ್ದೀನಿ. ಇಲ್ಲಿ ನೋಡಿ ತುಂಬ ಹಳೆ ಕಾಲದ್ದೆಲ್ಲ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಶೋಕೇಸಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ನೋಡಿ. ಆವಾಗೆಲ್ಲ ಮ್ಯೂಸಿಷಿಯನ್ಸ್ ಯಾವ ಥರ ಮ್ಯೂಸಿಕ್ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡ್ತಿದ್ರು ಅಂತ. ಯಾರಿಗೆಲ್ಲ ನೆನಪಿದೆ, ಮೊದಲು ನಾವು ಬೂತ್ ಲೈನಲ್ಲಿ ಕಾಲ್ ಮಾಡ್ತಿದ್ವಿ, ಅಂದರೆ ಲ್ಯಾಂಡ್ ಲೈನಲ್ಲಿ. ಇವಾಗಂತೂ ಎಲ್ರಿಗೂ ಒಂದೊಂದು ಮೊಬೈಲ್ ಇದೆ. ಅಲ್ಲೆಲ್ಲ ನೋಡಿ ಲ್ಯಾಂಡ್ ಲೈನ್ನು ಶೋಕೇಸಲ್ಲಿ ಇಟ್ಟಿದ್ದಾರೆ. ಗಾಯ್ಸ್, ಇಲ್ಲಿಬ್ರು ಕೂತಿದ್ದಾರಲ್ಲ, ರಿಯಲ್ ಜನ ಕೂತಿದ್ದಾರೆ ಅಂತ ಅನ್ಕೊಡ್ಬೇಕಲ್ಲ, ಶರ್ಟ್ ಪಂಚೆ ಹಾಕ್ಕೊಂಡು. ನೋಡಿ ಇಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲ ನೋಡಿ, ಇಲ್ಲೆಲ್ಲ ನೋಡಿ ಕಾಂಪಿಟಿಷನ್ ಆಗ್ತಾ ಇದೆ, ಪ್ರೋಗ್ರಾಮ್ ಆಗ್ತಾ ಇದೆ. ಇವರೆಲ್ಲ ರಿಯಲ್ ಮೆಂಬರ್ಸ್ ಅಂತ ಅನ್ಕೊಳ್ಬೇಕಲ್ಲ. ಜನರು ಕೂತಾಗಿ ಅನಿಸ್ತಿದೆ. First one Latin and South America, next one South Indian Classic. Saudi Arabia, South ಹಬೀಬಿ ಕಮ್ ಟು ದುಬೈ. ಸೊ ನೋಡಿ ದುಬೈ ಬಾಬೂಸ್ ಎಲ್ಲ ಇಲ್ಲಿ ಕೂತಿದ್ದಾರೆ ನೋಡಿ. ಅಲ್ಲಿ ನೋಡಿ ಫ್ರೂಟ್ಸ್, ಅದು ನೋಡು ಫ್ರೂಟ್ಸ್ ಎಲ್ಲ ಇಟ್ಕೊಂಡು ಸಂಗೀತ ನುಡಿಸ್ತಿದ್ದಾರೆ. ಅದವರಿಗೆ ಆಯಸ್ಸಾದಾಗ ತಿನ್ಲಿಕ್ಕೆ. ಇವ್ರು ನೋಡಿ ಗೈಸ್, ಆಫ್ರಿಕನ್ನಿದ್ದು ಯಾವ ಥರ ಮ್ಯೂಸಿಕ್ ಇರುತ್ತೆ ಅಂತ ನೋಡಿ. ಅವನಂತೂ ಚಂದ ಇದ್ದಾನೆ, ಕರ್ಲಿ ಹೇರ್ ನೋಡಿ, ಅಲ್ಲಿ ಒಬ್ಬ ಕರ್ಲಿ ಹೇರ್. ಕ್ರಿಕೆಟರ್ ಮಾಲಿಂಗ್ ಅಂತ ಬಲ್ಲೆ ಎಂತ ಹೋಗು, ನಿಂಗೆ ಇಲ್ಲಿ ಸೂಟ್ ಆಗ್ತದೆ, ಹೋಗು. ಇದು ಯಾವುದು? ಪಂಜಾಬಿ. ಡೋರ 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 ನಾವು ಹಾರರ್ ಮ್ಯೂಸಿಯಂ ಹತ್ರ ವಿಸಿಟ್ ಮಾಡ್ತಾ ಇದ್ದೀವಿ. ಈಗೇನೆ ನಮ್ಮ ವಿಡಿಯೋ ವಾಚ್ ಮಾಡ್ತಾ ಇರಿ, ಬನ್ನಿ ಗಾಯ್ಸ್. ನಾವೀಗ ಇಲ್ಲಿ ಹಾರರ್ ವರ್ಲ್ಡ್ಗೆ ಬಂದಿದ್ದೀವಿ. ಇಲ್ಲಿ ಮೊಬೈಲ್ ಯೂಸ್ ಇಲ್ಲ ಅಂತ, ಆದರೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ ತೆಗೆದು ಹಾಕ್ತೀನಿ. ನಮ್ಮ ಚಾನಲ್ ಈಗೇನೆ ನೋಡ್ತಾ ಇರಿ. ಈಗ ನಮ್ಮ ಊರಲ್ಲಿರುವ ಕಾಡಲ್ಲಿರುವ ಎಂತ ಇದ್ರೊಳಗಡೆ ತೋರಿಸ್ತೀನಿ.
ದಾರಿ ಕಾಣುದಿಲ್ಲವಾ? ಇದು ಫೀಡೇನೆ ಗೋರಿಲ್ಲನಾ? ಗೋರಿಲ್ಲ. ಇದು ಪೀಡೆ ಅಂತೆ. ಎಸ್ ಗೈಸ್, ನೋಡಿ ನಾವು ಹಾರರ್ ವರ್ಲ್ಡಿಗೆ ಹೋಗಿ ಬಂದು ಇವಾಗ ಹೊರಗಡೆ ಬಂದ್ವಿ. ಸೊ ಹೆಂಗನಿಸ್ತು? ನಾವು ಎದ್ರುಕೊಂಡಿಲ್ಲ, ಆದ್ರೂ ಕೆಲವೊಂದು ಇದಕ್ಕೆ ಎದ್ರುಕೊಂಡ್ವಿ, ಅಂದ್ರೆ ಸಡನ್ ಆಗಿ ಬಂತದ್ದು ಮುಖದ ಹತ್ರ. ಹೌದು, ಸೊ ಅದಕ್ಕೆ ಆವಾಗ ಸ್ವಲ್ಪ ಎದ್ರುಕೊಂಡ್ವಿ, ಚೆನ್ನಾಗಿತ್ತು. ಜಿಮ್ ಎಲ್ಲ ಮಾಡ್ತಿದ್ದಾರೆ ಒಳಗಡೆ, ಯಾರಿಗಾದ್ರೂ ಸೇರ್ಕೊಳ್ಳೋದಿದ್ರೆ. ಹೌದು, ನೋಡೋಣ ನೆಕ್ಸ್ಟ್ ಪ್ಲೇಸಿಗೆ ವಿಸಿಟ್ ಮಾಡ್ತೀವಿ. ಹಿಂಗೆ ನಮ್ಮ ವ್ಲಾಗ್ ವಾಚ್ ಮಾಡ್ತಾ ಇರಿ ಗಾಯ್ಸ್.